ನೋಡಿ ಯಾವ ವ್ಯಕ್ತಿ ಪದೇ ಪದೇ ಐ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಿರ್ತಾರೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಯ ಲಕ್ಷಣಗಳು. ಈ ಕೆಲವರೆಲ್ಲ ಹೆಂಗೆ ನಮ್ಮ ಲವ್ ಮಾಡ್ತಿದ್ದೀರಾ ಇಲ್ವೋ, ಅಥವಾ ಅವರಲ್ಲಿ ನಮ್ಮ ಬಗ್ಗೆ ಲವ್ ಇದೆಯೋ ಇಲ್ವೋ, ಇದನ್ನು ಚೆಕ್ ಮಾಡಬೇಕಂದ್ರೆ ಏನು ಮಾಡಬೇಕು, ಏನು ಸಿಮ್ಟಮ್ಸ್ ಇರುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಇಲ್ಲಿ 6 ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ನಿಜವಾಗ್ಲೂ ಪ್ರೀತಿ ಮಾಡುವಂಥ ವ್ಯಕ್ತಿ ಆಗಿದ್ದರೆ ಈ ಲಕ್ಷಣಗಳು ಅವರಲ್ಲಿ ಇದ್ದೇ ಇರುತ್ತೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ವಿಡಿಯೋ ನೋಡೋದ್ಮೇಲೆ ಕಮೆಂಟ್ ಮಾಡಿ. ಫಸ್ಟ್ ಒನ್ ಏನಂದರೆ, ಪದೇ ಪದೇ ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡ್ತಿರ್ತಾರೆ. ನೋಡಿ ಯಾವ ವ್ಯಕ್ತಿ ಪದೇ ಪದೇ ಐ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತಿರ್ತಾರೆ ಅಂದರೆ ಅವ್ರ ಕಣ್ಣು ಮುಂದೆ ನೀವು ಇರಬೇಕು ಅಥವಾ ನಿಮ್ಮ ಕಣ್ಣು ಮುಂದೆ ಅವರು ಇರಬೇಕು. ನಿಮ್ಮನ್ನು ಜಸ್ಟ್ ಅಬ್ಸರ್ವೇಷನ್ ಮಾಡೋಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ಈ ಮೊದಲನೇ ಲಕ್ಷಣನೇ ಇದು. ಜಸ್ಟ್ ನೀವೆಲ್ಲೋ ಒಂದು ಕಡೆ ಅವ್ರ ಕಣ್ಣು ಮುಂದೆ ಇಲ್ಲ ಅಂದಾಗ ಅವ್ರಿಗೇನೋ ಫೀಲ್ ಆಗ್ತಿರುತ್ತೆ, ನಿಮ್ಮನ್ನು ಹುಡುಕ್ತಿರ್ತಾರೆ, ನೋಡ್ಬೇಕಂತ ಅಂದು ಕಾಯ್ತಿರ್ತಾರೆ. ಸೊ ಇದು ಅವರಲ್ಲಿ ಇತ್ತು ಅಂತ ಹೇಳಿದ್ರೆ, ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಾಗಲಿ ಅವರ ನೋಟದಲ್ಲಾಗಲಿ ಅದು ಇತ್ತು ಅಂತ ಹೇಳಿದ್ರೆ 100% ನಿಮಗೆ ಅವ್ರು ಇಷ್ಟಪಡ್ತಿದ್ದಾರೆ ಅಂತ ಹೇಳ್ತಾ ಮೊದಲನೇದು. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಪದೇ ಪದೇ ಮಾತಾಡ್ಸೋಕ್ಕೆ ಇಷ್ಟಪಡ್ತಾರೆ. ಯಾವುದೋ ಒಂದು ನೆಪ ಇಟ್ಕೊಂಡು ನಿಮ್ಮನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಒಟ್ಟಿನಲ್ಲಿ ನಿಮ್ಮ ಜೊತೆ ಮಾತಾಡಬೇಕು. ಇದು ಶುರುವಾತಲ್ಲಿ ಎಷ್ಟೋ ಜನ ಈ ಲವ್ ಶುರುವಾಗೋದೇ ಈ ಥರ ಅಲ್ವಾ. ಸೊ ಏನಾದರೂ ಮಾಡಿ ಕಮ್ಯುನಿಕೇಷನ್ ಶುರು ಮಾಡಬೇಕು, ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಂತ ಮಾತಾಡೋಕ್ಕೆ ಒಂದು ಪ್ಲ್ಯಾನ್ ನೆಪ ಹುಡುಕ್ತಿರ್ತಾರೆ. ಸೊ ಆ ಥರದ್ದು ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಷ್ಟೇ ಇಂಡೈರೆಕ್ಟ್ಲಿ ನಿಮಗೆ ಅವರು ಪ್ರಪೋಸ್ ಮಾಡ್ತಿದ್ದಾರೆ, ಇಂಡೈರೆಕ್ಟ್ಲಿ ನಿಮಗೆ ಕನೆಕ್ಟ್ ಆಗ್ತಿದ್ದಾರೆ ಅಂತ ಅರ್ಥ. ಇದು ಎಷ್ಟೋ ಜನಗಳಿಗೆ ಕನ್ಫ್ಯೂಸ್ ಆಗ್ತಿರುತ್ತೆ, ಅವ್ರು ನಮ್ಮನ್ನು ಇಷ್ಟಪಡ್ತಾ ಇದ್ದಾರೋ ಇಲ್ವೋ ಅಂತೇಳಿ. ಎಲ್ಲ ಪಾಯಿಂಟ್ಸ್ ನೋಡಿ, ಯಾವುದೋ ಒಂದು ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಬಿಡಿ. ಸೆಕೆಂಡ್ ಪಾಯಿಂಟ್ ಅಗೇನ್ ಹೇಳ್ತಿದ್ದೀನಿ, ಪದೇ ಪದೇ ನಿಮ್ಮನ್ನು ಯಾವುದೋ ನೆಪ ಮಾಡಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇರ್ತಾರೆ. ಥರ್ಡ್ ಪಾಯಿಂಟ್ ನೋಡೋಣ, ಕಾಳಜಿ ತುಂಬ ತೋರಿಸ್ತಾರೆ. ಒಂದು ಹೆಣ್ಣಾಗಲಿ ಅಥವಾ ಒಂದು ಗಂಡಾಗಲಿ ಯಾವಾಗ ನಿಮಗೆ ತುಂಬ ಕಾಳಜಿನ ತೋರಿಸ್ತಾ ಹೋಗ್ತಾರೆ, ಸೊ ಅಲ್ಲಿ ಕಾಳಜಿದ ಕಡೆ ಪ್ರೀತಿ ಇದ್ದೇ ಇರುತ್ತೆ. ದೊಡ್ಡವರೆಲ್ಲ ಹೇಳ್ತಾರೆ, ನಿಮಗೂ ಗೊತ್ತಿರೋ ಹಾಗೆ. ಆ ಕಾಳಜಿ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಮೇಲಿನ 2 ಪಾಯಿಂಟು ಪ್ಲಸ್ ಇದೊಂದು ಕಾಳಜಿನೂ ಇದೆ ಅಂತ ಹೇಳಿದ್ರೆ 100% ಅವ್ರ ಮನಸ್ಸಲ್ಲಿ ನಿಮಗೆ ಜಾಗ ಸಿಕ್ಕಿದೆ ಅಂತ ಅರ್ಥ. ನಿಮ್ಮನ್ನು ಲವ್ ಮಾಡ್ತಿದ್ದಾರೆ ಅಂತ ಅರ್ಥ, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ, ಸಮಯ ಮೀಸಲಿಡ್ತಾರೆ. ನಿಮಗೆಲ್ಲೋ ಒಂದು ಕಡೆ ಸಮಯನ ಕೊಡ್ತಾರೆ. ಅಂದರೆ ನಿಮಗಾಗಿ ಅವ್ರೇನೋ ಕೆಲಸ ಮಾಡ್ತಿದ್ರು, ಎಲ್ಲೋ ಒಂದು ಕಡೆಗೆ ನಿಮ್ಗೆ ನೋಡಬೇಕು, ಮಾತಾಡಬೇಕು, ಭಾವನೆಗಳು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಸೊ ನಿಮಗಾಗಿನೇ ಸಪ್ರೇಟ್ ಒಂದು ಸಮಯ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಎಂಥ ಕೆಲಸ ಇದ್ದರೂ ಕೂಡ ಏನೋ ನೆಪ ಮಾಡಿ ನಿಮ್ಮ ಜೊತೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಪಾಯಿಂಟು, ತಪ್ಪನ್ನು ಕ್ಷಮಿಸ್ತಾರೆ. ಯಾರು ಇಷ್ಟಪಡುವಂಥ ವ್ಯಕ್ತಿ ಇರ್ತಾರಲ್ಲ, ತಪ್ಪನ್ನು ಕ್ಷಮಿಸ್ಬಿಟ್ಟು, ಅಂದರೆ ಅಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಆದಾಗ ತಪ್ಪು ಕಾಣೋದಿಲ್ಲ. ಸೊ ಅಂದರೆ ನಿಮ್ಮನ್ನು ಕ್ಷಮಿಸ್ತಾರೆ, ಏನೋ ಹೊಟ್ಟೆಗೆ ಹಾಕ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಸೊ ಆ ಥರದಲ್ಲಿ ನಿಮ್ಮನ್ನು ಕ್ಷಮಿಸ್ಬಿಟ್ಟು ಏನೂ ಆಗಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳಿ ಖುಷಿಯಿಂದ ಅದನ್ನು ಒಪ್ಕೊಂಡ್ಬಿಟ್ಟು ಮೂವ್ ಆನ್ ಮಾಡ್ತಿರ್ತಾರೆ. ಸೊ ಈ ಕ್ವಾಲಿಟೀಸು ಇತ್ತು ಅಂತ ಹೇಳಿದ್ರೆ 100% ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಬಂದು, ಕೋಪನ ಅಷ್ಟೇ ಮಾಡ್ಕೊಳ್ತಾರೆ. ನೋಡಿ ಇಲ್ಲಿ ಪ್ಯೂರ್ ಒಂದು ಕೋಪನೂ ಇರುತ್ತೆ ಅವ್ರಿಗೆ. ಅಂದರೆ ಲೈಕ್ ನೀವು ಕಂಡಿಲ್ಲ ಅಂದಾಗ, ಮಾತಾಡ್ತಾ ಇದ್ದಾಗ, ಅವ್ರ ಸಮಯ ಕೊಟ್ಟಾಗ ಅಲ್ಲಿ ಬರದೇ ಇದ್ದಾಗ ಇದು ಬರುತ್ತೆ. ಇದು ಒಂದು ಲಕ್ಷಣ ಆದರೆ ಡೆಫಿನೆಟ್ಲಿ ಕೋಪನೂ ಇದ್ದಾಗ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ. ಯಾಕಂದರೆ ದಾರಿ ಮೇಲೆ ಹೋಗೋರ ಮೇಲೆ ಮಾಡ್ಕೊಳ್ಳೋಕ್ಕಾಗಲ್ಲ, ಜೊತೆಗಿರೋರ ಮೇಲೆ ಏನೋ ಕೋಪ ಇರುತ್ತೆ. ಯಾರೂ ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ 100% ನಿಮಗೆ ಅವ್ರು ಇಷ್ಟಪಡ್ತಾ ಇದ್ದಾರೆ, ಡೌಟೇ ಅನ್ಕೋಬೇಡಿ. ನೀವೇ ಹೋಗಿ ಪ್ರಪೋಸ್ ಮಾಡಿ. ರೀಕಾಲ್ ಮಾಡ್ತೀನಿ, ಪದೇ ಪದೇ ನೋಡೋಕ್ಕೆ ಇಷ್ಟಪಡ್ತಾರೆ, ಪದೇ ಪದೇ ಮಾತಾಡೋಕ್ಕೆ ಇಷ್ಟಪಡ್ತಾರೆ, ಕಾಳಜಿ ತೋರಿಸ್ತಾರೆ, ಸಮಯ ಕೊಡ್ತಿರ್ತಾರೆ, ತಪ್ಪನ್ನು ಕ್ಷಮಿಸ್ಕೊಳ್ತಾರೆ, ಅಷ್ಟೇ ಚೆನ್ನಾಗಿ ಕೋಪನೂ ಇರುತ್ತೆ ಅಂತ ಹೇಳಿದ್ರೆ 100% ಈ 6 ಕ್ವಾಲಿಟಿ ಇದ್ದರೆ ನಿಮ್ಮನ್ನು ಲವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತ ಅರ್ಥ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ನೋಡಿ ಆದಮೇಲೆ, ಈ ಟಿಪ್ಸ್ ಕೇಳಿದ ಮೇಲೆ, ಪಾಯಿಂಟ್ಸ್ ಕೇಳಿದ ಮೇಲೆ ಯಾವ ಪಾಯಿಂಟ್ ಇಷ್ಟ ಆಯಿತು, ಏನು ಅನ್ನಿಸ್ತು, ಡೀಟೇಲಾಗಿ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.